ಯಾವ ಕಾರಣಕ್ಕೆ ಹೋರಾಟ ನಡೆಸಲ್ಲ. ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿ ಆಡಿದ್ರೆ ಅಥವಾ ಲಾಠಿ ಏಟು, ಬೂಟ್ ನೇಟು, ರಕ್ತ ಸುರಿಸಿದ್ರೆ ಇವ್ರು ಬೇಕಾಗಿ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ನಮ್ಮ ನ್ಯಾಯಯುತವಾದ ಹಕ್ಕನ್ನು ಕೇಳೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ. 4 ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ. 4 ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಬಹಳ ಸರಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟಿ ಕಟ್ಟಿದ್ರು. ನಾನು ಅನ್ಕೊಂಡಿದ್ದಿಲ್ಲ ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯನವರಂತೆಯೇ ಸಂಬೋಧನೆ ಮಾಡ್ತಿದ್ವಿ. ಆದ್ರೆ ನಿನ್ನೆ ಘಟನೆ ಎಲ್ಲೇ ಒಂದ್ ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾರಣೀಕರ್ತರಾದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ, ಈ ರೀತಿಯಾಗಿರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಇನ್ನು ಮೇಲೆ ಬಿಡಬೇಕು. ನಿಮ್ಮ ಸರ್ಕಾರ ರಚನೆ ಆಗ್ಲಿಕ್ಕೆ ಬೇರೆ ಬೇರೆ ಜಾತಿಗಳು ಎಷ್ಟು ಕಾರಣಕರ್ತರ ಲಿಂಗಾಯತರು ಓಟ್ ಹಾಕಿದ್ರ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನ ಸರಿಪಡಿಸೋ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ, ಜನತೆ ಯಾವ ಕಾರಣಕ್ಕೂ ನೊಂದ್ಕೊಳ್ಬೇಡ್ರಿ, ಬೆಂದ್ಕೋಬೇಡ್ರಿ. ನಿಮ್ಮ ಜೊತೆ ನಾನು ಇರ್ತೀನಿ. ಯಾರ್ಯಾರಿಗೆ ಅಲ್ಲೇ ಆಗಿದೆ, ಯಾರ್ಯಾರು ತೊಂದರೆ ಆಗಿದೆ, ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮಗೆ ಸಾಂತ್ವನ ಹೇಳ್ತೀನಿ. ನಿಮ್ಮ ಬೆವರಿನ ಹನಿ, ನಿಮ್ಮ ರಕ್ತದ ಹನಿ ಯಾವ ಕಾರಣಕ್ಕೂ ಅದು ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ. ಖಂಡಿತವಾಗಿ ಮೀಸಲಾತಿ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡಿಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.